ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಇಲ್ಲಾರೋ ಈರ್ವರ್ಣರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ ಇಬ್ಬರನ್ನು ಹಾಗೆ ಹಿಡಿದು ಮೊದಲು ಆ ಶಿರಸ್ಸುಗಳನ್ನೇ ಕರಕ್ಕೆಂದು ಒಗೆದು ನುಂಗಿ ನಂತರ ದೇಹವನ್ನು ಶತಚಿದ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡುವನು. ಎಷ್ಟೊಂದು ಸುಂದರನಾಗಿರುವನು. ಸುರಸುಂದರನಾಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕಾರಣ್ಯದಲ್ಲಿ ಆಗಲಿ ಇಲ್ಲಿಯೂ ನೋಡಿಯೇ ಇರಲಿಲ್ಲವಲ್ಲ. ಏನಾದ್ರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು. ಇವನನ್ನು ವರಿಸಿ ನನ್ನವನನ್ನಾಗಿ ಮಾಡಿದ. ನಾನೇ ತನ್ನಾನೀಗಲೇ ವರಿಸುವೆ, ನಾನೇ ತನ್ನಾನೀಗಲೇ. ನಾನೇ ತನ್ನಾನೀಗಲೇ ವರಿಸುವೆ, ನಾನೇ ತನ್ನಾನೀಗಲೇ. ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೇ ತನ್ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ವಲ್ಲಭನ ನನ್ನ ವಲ್ಲಭನ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿ ಗಲ್ಲಕ್ಕೆ ಮುತ್ತಿಡುವೆ. ಹೌದು, ಈ ಘೋರ ರೂಪಿನಿಂದ ಹೋದ್ರೆ ಓರಿಸುವನೆ ನನ್ನ ಘೋರ ರೂಪವನ್ನು ನೋಡಿದರೆ ಎದುರಿ ಓಡಿ ಹೋಗಿಬಿಟ್ಟರೆ. ಆದ್ದರಿಂದ ಮಾಯಾ ರೂಪದಿಂದ ಪ್ರತ್ಯಕ್ಷಳಾಗು. ಜೈ ಶಾಂಭವಿ. 18 ವರ್ಷದ ಯುವತಿಯಂತೆ ಕಾಣುವುದರಲ್ಲಿ ಸಂದೇಹವೇ ಇಲ್ಲ ಅಲ್ಲವೇ?
ಪ್ರಿಯ, ಪ್ರಿಯಕರ, ಮನೋಹರ, ಬರಬರ, ಹರಹರ, ಇದೇನಿದು? ಒಂದು ಸ್ವಲ್ಪವೂ ನನ್ನ ಬಳಿ ನೋಡುತ್ತಲೇ ಇರಲಿಲ್ಲವಲ್ಲ ಸ್ವಾಮಿ. ಪ್ರಿಯ, ಪ್ರಾಣೇಶ್ವರ. ಯಾರಮ್ಮ ನೀನು? ಇದೇನು ನೋಡಿದ ಕೂಡಲೇ ಯಾರಮ್ಮ ಎಂದು ಕೇಳುತ್ತಿರುವೆಯಲ್ಲ? ಅಮ್ಮ ಎನ್ನ ಕೂಡದು. ಪ್ರಿಯೆ, ಮನೋಹರೆ, ಪ್ರಾಣವಲ್ಲಭೇ ಎಂದು ಕರೆಯಬೇಕು. ಅಮ್ಮ, ಹಾಗೆಂದು ಕರೆಯುವಳು ನನ್ನ ಬಳಿಯಲ್ಲಿ ಕೂತಿರುವಳು. ಏನೆಂದು ಕರೆಯಬೇಕು? ನಾನು ಹೇಳಲಿಲ್ಲವೇ? ನೀನು ಯಾರು? ನಿನ್ನ ವೃತ್ತಾಂತವೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ಒಂದೇ ಸಮನೆ ಇಷ್ಟುದ್ದ ಕೇಳ್ಬಿಡ್ತೀಯಲ್ಲ, ಸ್ವಲ್ಪ ಸ್ವಲ್ಪ ಚುಟುಕಾಗಿ ಕೇಳಬಾರದೆ? ಭಾರಿ ಉದ್ದ ನಿಮ್ದು. ನೀನು ಯಾರು? ನಿನ್ನ ಕುಲವಾವುದು? ನೀನು ಇಲ್ಲಿಗೆ ಬರಲು ಕಾರಣವೇನು ತಾಯಿ? ನನ್ನನ್ನು ರಾವಣೇಶ್ವರನ ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಜಾನಕಿ, ಸರಿ, ನನ್ನಿಂದ ಏನಾಗಬೇಕು ತಾಯಿ? ಪ್ರಿಯ, ಅದಾಗಬೇಕು, ವಿವಾಹವಾಗಬೇಕು. ಮನುಜರು ನಾವು, ಧನುಜರು ನೀವು. ಪ್ರಿಯ, ಮನುಜರು ನಾವು, ಧನುಜರು ನೀವು. ಮನಸ್ಸಿ ಜನಾಟಕ್ಕೆ ಮನಗೊಡುತ್ತೀಯರೇ. ಮನಸ್ಸಿ ಜನಾಟಕ್ಕೆ ಮನಗೊಡುತ್ತೀಯರೇ. ಆಸೆಯು ತರವೇ ಅಸುರರ ತರುಣಿ. ಆಸೆಯು ತರವೇ ಅಸುರರ ತರುಣಿ. ಸಾಹಸಿ ದಶಸಿರ ಜೋರಲೆ. ಅಸಮಾಸಾಹಸಿ ದಶಸಿರ ಜೋರಲೆ. ಆಸೆಯು ತರವೇ ಅಸುರರ ತರುಣಿ. ಆಸೆಯು ತರವೇ ಅಸುರರ ತರುಣಿ. ಅಮ್ಮ, ನೀವು ದಾನವರು, ನಾವು ಮಾನವರು. ನಾನು ನಿನ್ನ ಕಣ್ಣಿಗೆ ಹಾಗೆ ದಾನವರ ರೂಪದಲ್ಲಿ ಕಾಣುತ್ತಿರುವೆನೆ? ನೀನು ದಾನವ ಮನುಜಳು ಅಮ್ಮ. ಅಲ್ಲದೆ ನಾನು ಏಕಪತ್ನಿ ವ್ರತಸ್ಥನು. ಹಾಗಾದರೆ ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ ಆಗಿರುವೆ. ಸಾಧ್ಯವಿಲ್ಲ ತಾಯಿ. ಈಕೆಯು ನನ್ನನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವಳು. ಇವಳು ನನ್ನ ಧರ್ಮಪತ್ನಿ. ಹಾಗಾದರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ, ಆಗ ವಿವಾಹವಾಗುವುದು. ಎಲ್ಲಾದರೂ ವಾಯುಸಾಕ್ಷಿಯಿಂದ ಲಗ್ನವಾಗಲು ಸಾಧ್ಯವಿಲ್ಲ. ಧನುಜಳೆ, ನೀನು ಲಗ್ನವಾಗಲು ಬಹಳ ಕಾತುರದಿಂದಿರುವೆ. ಹೌದೌದು ಪ್ರಿಯ. ಒಂದು ಕೆಲಸವನ್ನು ಮಾಡು. ಅದೇನು ಹೇಳು? ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ನನ್ನ ಸಹೋದರನಾದ ಲಕ್ಷ್ಮಣನೂ ಇಲ್ಲಿಗೆ ಬಂದಿರುವನು. ನಿನ್ನ ಕಾರ್ಯವು ನೆರವೇರಬೇಕೆಂದಿದ್ದರೆ ಕೂಡಲೇ ನೀನು ಅಲ್ಲಿಗೆ ಹೋಗು. ನಿನ್ನ ಇಷ್ಟಾರ್ಥವು ನೆರವೇರಿದರೂ ನೆರವೇರಬಹುದು. ಹಾಗಾದರೆ ಅವನು ನಿನಗಿಂತಲೂ ಸುಂದರವಾಗಿರುವನೇ? ಓಹೋ, ಅದರಲ್ಲಿ ಎರಡು ಮಾತಿಲ್ಲ. ಆತನು ನನಗಿಂತ ಲಕ್ಷ್ಮಣನು. ಅದಕ್ಕಾಗಿ ಅವನನ್ನು ಲಕ್ಷ್ಮಣ ಎಂದು ಕರೆಯುವರು. ಆತನು ಸಹ ನಿನ್ನಂತೆಯೇ ಪತ್ನಿಯನ್ನು ಕರೆದುಕೊಂಡು ಬಂದಿರುವನೇ? ಇಲ್ಲ, ಇಲ್ಲಿಗೆ ಆತನು ಓರ್ವನೇ ಬಂದಿರುವನು. ನೋಡಿ, ನೀನು ಮಾತ್ರ ಹೆಂಡತಿನ ಕರ್ಕೊಂಡು ಬೆಚ್ಚಿ ಕರ್ಕೊಂಡು ಬಂದ್ಬಿಟ್ಟಿದ್ಯಾ, ಆದ್ರೆ ಅವನ್ ಮಾತ್ರ ಪಾಪ ಯಾವ ಕಾಡಲ್ಲಿ ಬಿಟ್ಟಿದ್ಯೋ ಏನೋ. ಅಮ್ಮ, ನಿನಗೆ ಲಗ್ನವಾಗಬೇಕೋ ಬೇಡ? ಹೌದು ಪ್ರಿಯ, ಆಗ್ಲೇ. ಹಾಗಿದ್ದರೆ ನಾನು ಹೇಳಿದಂತೆ ಮಾಡು. ದಯಮಾಡಿ ಇಲ್ಲಿಂದ ಹೋಗು ತಾಯಿ. ನಿನ್ನ ಕಾರ್ಯವು ಬೇಗನೆ ನೆರವೇರಬೇಕು. ಅಲ್ಲಿ ನೆರವೇರದಿದ್ದರೆ ನಾನು ಪುನಃ ಇಲ್ಲಿಗೆ ಬರುವೆನು. ನೀನು ಅಲ್ಲಿಗೆ ಹೋಗು, ನಂತರ ಅದನ್ನು ನೋಡೋಣ. ಜಾಗೃತರಾಗಿ ಹೋಗು ತಾಯಿ. ಹಾಗೆ ಆಗಲಿ ಪ್ರಿಯ. ಮನೋಹರ, ಹೋಗಿ ಬಾ. ಈತನು ಆತನಿಗಿಂತಲೂ ಸುಂದರವಾಗಿರುವನು. ಆತನು ಕರ್ರಗಿರುವನು, ಈತನು ಕೆಂಪಗಿರುವನು.
ತಂಪಾಗಿರುವನು. ಈತನನ್ನು ವಿವಾಹವಾಗಿ ಒಂದೇ ಸಾರಿ 10 ಮಕ್ಕಳನ್ನು ಹಡೆದು ಬಿಡುವನು. ಇರಲಿ ಪ್ರಿಯಾ, ಪ್ರಿಯಾ, ಆಹಾ, ಹಿಂದೆ ಇಷ್ಟೊಂದು ಸುಂದರವಾಗಿರುವುದು, ಇನ್ನು ಮುಂದೆ ಎಷ್ಟು ಸುಂದರವಾಗಿರುವುದೋ ಏನೋ. ಹಿಂದೆ ಇದೇನು ಪ್ರಿಯಾ, ಈ ಸುಂದರ ಚಂದದ ಆಕಾರ, ಈ ಸುಂದರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮರನೋ ಮನೋಂಗ, ಪ್ರಿಯಾ, ಮರನೋ ಮನೋಂಗ ಮನೋನ ಕಾಣಿ, ಸುಂದರ ಚಂದದ ಆಕಾರ, ಸುಂದರ. ಪ್ರಿಯಾ, ಪ್ರಿಯಾ, ಮನೋಹರ, ಆಹಾ, ಎಷ್ಟೊಂದು ಸುಂದರವಾಗಿರುವೆ ಪ್ರಿಯಾ. ಆತನು ಹೇಳಿದಂತೆ ನೀನು ನಿಜವಾಗಿಯೂ ಸುಂದರವಾಗಿರುವೆ. ಬೇಗ ಬೇಗನೆ ನನ್ನನ್ನು ವಿವಾಹವಾಗು ಪ್ರಿಯಾ. ನೀನು ಯಾರು ಎಂದು ತಿಳಿಸದೆ ನಿನ್ನನ್ನು ಹೇಗೆ ವಿವಾಹವಾಗುವುದು? ನಾನು ಯಾರೆಂದು ತಿಳಿಸಿದರೆ ವಿವಾಹವಾಗುವೆಯೋ? ಮೊದಲು ತಿಳಿಸು, ಆಮೇಲೆ ನೋಡೋಣ. ಹಾಗಾದರೆ ನಾನು ಲಂಕಾಧೀಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓ, ಧನುಜ ಕುಲದವಳು. ಏಕೆ ನಿನ್ನ ಕಣ್ಣಿಗೆ ಹಾಗೆ ಕಾಣುತ್ತಿರುವೆನೆ? ಏಕೆ ಪ್ರಿಯ, ಮಾತೇ ಬರುತ್ತಿಲ್ಲವಲ್ಲ? ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣ. ನಾನು ಕಾರಣ? ಹೌದು ಪ್ರಿಯ. ಅದು ಹೇಗೆ? ಅದು ಹೇಗೆ ಎಂದರೆ ನಿನ್ನನ್ನು ನೋಡಿದ ಆ ಕ್ಷಣದಿಂದಲೂ ನನ್ನ ಮನಸ್ಸಿನಲ್ಲಿ ವಿವಾಹವಾಗುವ ಎಂಬ ಬಯಕೆಯು ಹೆಚ್ಚಾಗಿರುವುದು. ಆದ್ದರಿಂದ ನಿನ್ನನ್ನು ನೋಡಲು ಓಡೋಡಿ ಬಂದೆನು. ನೋಡಮ್ಮ, ಇಲ್ಲಿ ನಾನು ಒಬ್ಬನೇ ಬಂದಿಲ್ಲ. ಆ. ನಮ್ಮ ಆ ಪಾರ್ಶ್ವದಲ್ಲಿ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನಲ್ಲಿ ಬಂದಿರುವನು. ಅವನಲ್ಲಿಗೆ ಹೋದರೆ ನಿನ್ನ ಕಾರ್ಯ ಸಾಧ್ಯವಾಗುವುದು. ಅಯ್ಯೋ ಪ್ರಿಯಾ, ನಾನು ಮೊದಲು ಅವನಲ್ಲಿಗೆ ಹೋಗಿ ನಂತರ ಇಲ್ಲಿಗೆ ಬಂದಿರುವೆನು. ಓ ಶಾಂತಂ ಪಾಪ. ಏಕೆ? ಹಾಗಾದರೆ ನೀನು ನನ್ನ ಅತ್ತಿಗೆ. ಅಯ್ಯೋ ನಮಸ್ಕಾರ. ಅವನು ಏನೂ ಮಾಡಲಿಲ್ಲ ಪ್ರಿಯ, ಬರೀ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ಹೋಗಿ ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾಗುವುದು ಎಂದು ಹೇಳಿದನು. ನಾನು ರಾಮದಾಸನು, ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನೀನು ಅಣ್ಣನಲ್ಲಿಗೆ ಹೋಗಿ ಏನಾದರೂ ಗುರುತೊಂದನ್ನು ತಂದರೆ ಆವಾಗ. ಏಕೆ? ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ನೀನೇನೂ ಮಾಡುವುದಿಲ್ಲವೇ? ಏನೂ ಮಾಡುವುದಿಲ್ಲ. ಇದನ್ನ ಯಾವುದೂ ಮಾಡುವುದಿಲ್ಲ. ಇದನ್ನ ಅದೂ ಮಾಡುವುದಿಲ್ಲ. ಅದನ್ನೂ ಮಾಡುವುದಿಲ್ಲ. ಮತ್ತೆ ಹೆಂಗೆ ಪ್ರಿಯ ನಿನ್ನನ್ನು ಕಟ್ಕೊಂಡ್ರೆ? ನಾನು ಹೇಳಿದೆನಲ್ಲ, ನಾನು ಅಣ್ಣನ ಆಜ್ಞಾಧಾರಕನು. ಅಣ್ಣನಿಂದ ಕುರುಹನ್ನು ತಂದರೆ ಆಮೇಲೆ ನೋಡೋಣ. ಹಾಗಾದ್ರೆ ನಿಮ್ಮ ಅಣ್ಣನಿಂದ ಏನಾದ್ರೂ ಕುರುಹನ್ನು ತಂದರೆ ನನ್ನನ್ನು ವಿವಾಹವಾಗುವಿಯಾ? ಖಂಡಿತ, ಜಾಗೃತಿಯಾಗಿ ಮೊದಲು ಹೊರಡು. ನೀನು ವಿವಾಹವಾಗಲೇಬೇಕು. ಮೊದಲು ಹೊರಡು, ಆಮೇಲೆ ನೋಡೋಣ. ಹಾಗೆ ಆಗ್ಲಿ ಪ್ರಿಯ, ನಾನು ಬೇಗನೆ ಹೋಗಿ ಕುರುಹನ್ನು ತೆಗೆದುಕೊಂಡು ಬರುವೆನು. ನೀನು ಕೂಡಲೇ ವಿವಾಹವಾಗಲು ಸಿದ್ಧನಾಗಿರು. ಜಾಗೃತಿಯಾಗಿ ಹೊರಡು. ಹಾಗೆ ಆಗಲಿ. ಪ್ರಿಯ, ನಿನ್ನ ತಮ್ಮನ ಬಳಿಗೆ ಹೋಗಿದ್ದೇನು. ಆತನು ಯಾವುದಾದರೂ ಒಂದು ಕುರುಹನ್ನು ಕೊಡು ಎಂದು ಹೇಳಿದನು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು. ಬಹಳ ಜಾಗೃತಿಯಾಗಿ ನನಗೊಂದು ಕುರುಹನ್ನು ಕೊಡು. ಹೌದು, ಆತನು ನನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವ ಅದನ್ನು ಹೇಳಿದನು. ಆತನು ನಿನ್ನ ದಾಸನಂತೆ, ನೀನು ಹೇಳದೆ ಯಾವುದೇ ಕಾರ್ಯವನ್ನೂ ಸಹ ಆತನು ಮಾಡುವುದಿಲ್ಲವಂತೆ. ಆದ್ದರಿಂದ ನೀನು ಬೇಗನೆ ಆತನಿಗೆ ಒಂದು ಕುರುಹನ್ನು ಕೊಟ್ಟರೆ ನಾನು ಅದನ್ನು ತೋರಿಸಿ ವಿವಾಹವಾಗುವೆನು. ನಿನ್ನ ಮಾತು ಸತ್ಯ. ಇಲ್ಲಿ ಯಾವುದೇ ಲೇಖನ ಸಾಮಗ್ರಿಗಳಿಲ್ಲದ ಕಾರಣ ಇದು ನನ್ನ ಕುಂಚದಲ್ಲಿರುವ ಬಾಣದಿಂದ ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನು ಬರೆಯುವೆ. ನೀನು ಅವುಗಳನ್ನು ಆತನಿಗೆ ತೋರಿಸು. ಆತ ನಿನ್ನನ್ನು ಅವಮಾನಿಸುವನು. ಏನೆಂದೆ? ಆತ ನಿನ್ನನ್ನು ಅವಮಾನಿಸುವನು ಎಂದೆ. ಅನರ್ಥ ತಿಳಿಯಬೇಡಮ್ಮ, ಪದಭೇದ ಮಾಡಿ ನೋಡು. ಆತ ನಿನ್ನನ್ನು ಮಾನಿಸುವನು. ಹಾಗಿದ್ದರೆ ಸರಿ ಪ್ರಿಯ, ನೀನು ಬೇಗನೆ ಕುರುಹನ್ನು ಕೊಟ್ಟು ಬಿಡು. ನಾನು ಅದನ್ನು ತೆಗೆದುಕೊಂಡು ಹೋಗಿ ಆತನಿಗೆ ತೋರಿಸಿ ಬಿಡುವೆನು. ಹಿಂತಿರುಗಿ ನಿಲ್ಲು ತಾಯಿ. ಹೀಗೆ ಮುಂದೆ ಆಗುವುದಿಲ್ಲವೇ? ಪರಸ್ತ್ರೀಯರ ಚಲನವಲನಗಳನ್ನು, ಅಂಗಾಂಗಗಳ ಚಲನವಲನಗಳನ್ನು ನನ್ನ ಕಣ್ಣುಗಳಿಂದ ನಾನು ನೋಡುವುದು. ಇಲ್ಲಿವರೆ ಪ್ರಿಯ. ಹಿಂದಿರುಗು ತಾಯಿ. ನಿನ್ನ ಕಾರ್ಯವಾಗಬೇಕೋ ಬೇಡವೋ ಹೇಳು. ಬೇಕು ಪ್ರಿಯ. ಹಾಗಾದರೆ ಒಂದ್ಸಲ ಮನಸ್ಸು ಮಾಡು ಪ್ರಿಯ. ಸಾಧ್ಯವಿಲ್ಲ ತಾಯಿ. ಪ್ರಾಣೇಶ್ವರ, ಮನೋಹರ, ದಯಮಾಡಿ ಹಿಂತಿರುಗು ತಾಯಿ. ಆಗಲಿ. ದಪ್ಪ ದಪ್ಪದಾಗಿ ಬರೆ. ನಿನ್ನ ಕಾರ್ಯವಾಗಬೇಕೋ ಬೇಡವೋ? ಬೇಕು ಬೇಕು ಪ್ರಿಯ. ಆಗಿದ್ದಲ್ಲಿ ನೀನು ಹಿಂತಿರುಗು ಪ್ರಿಯ. ಒತ್ತಿ ಒತ್ತಿ ಬರೆ ಪ್ರಿಯ. ಹಿಂತಿರುಗಮ್ಮ.
ಹೋಗು ತಾಯಿ, ನಿನ್ನ ಕಾರ್ಯವು ನೆರವೇರುವುದು. ಆಗಲೇ ಬರೆದು ಬಿಟ್ಟಿಯಾ? ತುಂಬಾ ಸೂಕ್ಷ್ಮ ಪ್ರಿಯ ನೀವು. ಸರಿ ಪ್ರಿಯ, ನಾನು ಆತನಿಗೆ ಕುರುಹನ್ನು ತೋರಿಸಿ ಬರುವೆನು. ಆದರೆ ವಿವಾಹವಾದ ಮೇಲೆ ನಮಗೆ ಇಲ್ಲಿ ಸ್ವಲ್ಪ ಜಾಗವನ್ನು ಮಾಡಿಕೊಡಿ. ಅದು ತದನಂತರ ನೋಡೋಣ. ನಿನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಹಾಗೆ ಆಗಲಿ ಪ್ರಿಯ. ನಂತರ ನೀನೇ ಸುಖವಾಗಿರುವೆ. ಕುರುಹನ್ನು ತಂದು ಬಿಟ್ಟೇನು ಪ್ರಿಯ. ಓ, ಮತ್ತೆ ಬಂದೆಯಾ? ನೀನೇ ಹೇಳಿದೆಯಲ್ಲ ಪ್ರಿಯ, ಕುರುಹನ್ನು ತಂದರೆ ವಿವಾಹವಾಗುವನೆಂದು. ಅದಕ್ಕಾಗಿ ಕುರುಹನ್ನು ತಂದಿರುವೆನು. ಓ, ಕುರುಹನ್ನು ತಂದಿರುವೆಯಾ? ಹಾಗಾದ್ರೆ ತೋರಿಸು. ಅದನ್ನು ಕೊಡುವುದಲ್ಲ ಪ್ರಿಯ, ತೋರಿಸುವುದು. ಹಾಗಾದ್ರೆ ತೋರಿಸು. ನಾನು ಆಗ್ಲಿಂದ ತೋರಿಸ್ತೀನಿ ಅಂತಾನೆ ಹೇಳ್ತಾ ಇದ್ದೀನಿ, ನೀನು ನೋಡ್ತಾನೆ ಇಲ್ಲ. ಆಯ್ತು, ನೋಡ್ಕೋ ಪ್ರಿಯ. ಓ, ಇಲ್ಲಿ ಬರೆದಿರುವಂತೆ ನಡೆದರೆ ಸಾಕು ತಾನೇ? ಹೌದು ಪ್ರಿಯ, ಹಾಗೇ ಮಾಡು. ಆದರೆ ನನಗೆ ವಿವಾಹವಾಗಬೇಕು ಅಷ್ಟೇ. ವಿರೋಧ ನುಡಿಗಳ ವಿರೋಧ ನುಡಿಗಳ ಪರಿ ಪರಿ ವಿಧದಲ್ಲಿ ಸರಸವನಾಡದ ವಿರೋಧ ನುಡಿಗಳ ಸಾರಿ ಬೇಗ ಬಲು ದೂರಕ್ಕೀಗ ಸಾರಿ ಬೇಗ ಈಗ ಬಲು ದೂರಕ್ಕೀಗ ಸಾರಿ ಬೇಗ ಈಗ ಸಾಧಿತ ಬರದಿ ಮೀರು ತರಡೆ ಸಾಧಿತ ಬರದಿ ಮೀರು ತರಡೆ ಕರೆದ ತರುಣಿ ಪರ ಪುರುಷರದಿ ವಿರೋಧ ನುಡಿಗಳ ಪರಿ ಪರಿ ವಿಧದಲ್ಲಿ ಸರಸವನಾಡದ ವಿರೋಧ ನುಡಿಗಳ ನೋಡಮ್ಮ, ಹೇಳು. ನಮ್ಮ ಕ್ಷತ್ರಿಯ ಕುಲದಲ್ಲಿ ವಿವಾಹವಾಗಬೇಕೆಂದರೆ ನೀನು ಬಟ್ಟೆಯಿಂದ ಕಣ್ಣನ್ನು ಕಟ್ಟಿಕೋ, ಆ ನಂತರ ವಿವಾಹವಾಗಬೇಕು. ಕ್ಷತ್ರಿಯ ಪದ್ಧತಿಯೇ? ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿಯಲ್ಲಿ ಕಣ್ಣನ್ನು ಬಟ್ಟೆ ಕಟ್ಕೋಬೇಕಾ ಪ್ರಿಯ? ಕಣ್ಣಿನಿಂದ ಬಟ್ಟೆ ಕಟ್ಟಿಕೊಂಡರೆ ಆನಂತರ ವಿವಾಹವಾಗುವನು. ಬಟ್ಟೆ ಕಟ್ಕೊಂಡ್ರೆ ನೋಡೋದು ಹೇಗೆ ಪ್ರಿಯ ನಿನ್ನ? ಈಗ ವಿವಾಹವಾಗಬೇಕೋ ಬೇಡವೋ? ಆಗ್ಬೇಕು ಪ್ರಿಯ. ಜಾಗ್ರತೆಯಾಗಿ ಕಟ್ಟಿಕೋ. ಹಾಗೆ ಆಗಲಿ. ಕುಳಿತುಕೋ, ಮೇಲೆ ಹೇಳು. ಕುಳಿತುಕೋ, ಮೇಲೆ ಹೇಳು. ಇದೇನ್ ಪ್ರಿಯ, ಕುಳಿತುಕೋ ಮೇಲೇಳು, ಕುಳಿತುಕೋ ಮೇಲೇಳು, ಮಲಗೋದು ಹೇಳ್ತಾನೆ ಇಲ್ವಲ್ಲ? ನಾನು ಆಗಲೇ ಹೇಳಿದ ತಾನೇ, ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ಹೀಗೆ ವಿವಾಹವಾಗುವುದು. ನಾನು ಹೇಳಿದಂಗೆ ಮಾಡುವೋ ಇಲ್ಲ ಅಂದ್ರೆ ಮಾಡುವೆನು ಪ್ರಿಯ. ನಿನ್ನನ್ನು ಆಲಂಗಿಸಬೇಕು ಪ್ರಿಯ. ಆಲಂಗಿಸಬೇಕು. ಮನೆ ಕಾಲು ಏಕ್ಮಣ ಎಂತ ಚೆನ್ನಾಗಿತ್ತ ನನ್ನ ಮಗು. ಮುಚ್ಚಿಕೋ ಕುಳಿತುಕೋ ನಿಂತುಕೋ, ಮುಚ್ಚಿಕೋ ಕುಳಿತುಕೋ ನಿಂತುಕೋ ಅಂತ ಹೇಳ್ತೊಳ್ಳೆ ಇಬ್ರು ಮಗು ಇವ್ಟ. ನಮ್ಮ ಅಣ್ಣ ಅವಳೇಸ್ಬಂಗೆ ಹೇಳಿ ಸಯ್ಯ ಮಸ್ತೀನಿ ಕೊಡು ನಿನ್ನ. ಅಣ್ಣ 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 ಪ್ರಹಸ್ತ ವಿಭೀಷಣ ನಳಿನಿ ಗರ್ಭಾಂಡಲವನೆಲ್ಲವ ನಳಿನಿ ಗರ್ಭಾಂಡಲವನೆಲ್ಲವ ಕರಗತ ಎನಿಸಿರ್ಕೋ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಗೈಯ ಸುರನಾರಿಯರ ನವಗಾನ ನರ್ತನಗಳಂ ನಿರೀಕ್ಷಿಸುತ್ತ ಪ್ರಹಸ್ತ ಸುರನಾರಿಯರ ನವಗಾನ ನರ್ತನಗಳಂ ನಿರೀಕ್ಷಿಸುತ್ತ ಅಮರಸುತ ವಿಲಾಸದೋಳ್ ಮೆರವ ಏ ರಾವಣಂಗ ಸಮನಿಹರೇ ಪ್ರಹಸ್ತ ವಿಭೀಷಣ ವಿಜಯ ಧ್ವಜವ ನೆಲೆಸಿ ಗೆಲ್ಲಿದೆ ದಶಮುಖನ ಸಿರಿಯ
ವಿಜಯ ವಿಜಯ ಧ್ವಜವ ನಡೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಭೂರಿತಂ ಪ್ರತಿಧ್ವನಿತ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭೂರಿತಂ ಪ್ರತಿಧ್ವನಿತ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಸುತ ವಿಭೂತಿ ವಿಲಸಿತ ಸದಾ ಶಿವನ ಶಿವ ವಿಭೂತಿ ವಿಲಸಿ ಯಶ ಭಾಗ್ಯ ತವ ಯಶ ಲಭ್ಯ ವಿಜಯ ಧ್ವಜವ ನಡೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ವಿಜಯ ವಧುವಕರ ಪಿಡಿದು ರಣದಿದ ದಿಶೆಯೊಳೆಂತು ನಲಿದೆ ವಿಜಯ ವಧುವಕರ ಪಡೆದು ರಣದಿದ ದಿಶೆಯೊಳೆಂತು ಮೆರುವೆ ಅಖಿಲ ಲೋಕಕರ ಸಮಾನ ನಿಹರ ಅಖಿಲ ಲೋಕಕರ ಸಮಾನ ನಿಹರ ಪ್ರಭುವೆ ನಿಪ ದಶಮುಖ ಗಾಯ ಸಮನಿಹರೆ ಪ್ರಭುವೆ ನಿಪ ದಶಮುಖ ಗಾಯ ಸಮನಿಹರೆ ಪ್ರಭು ಎನಿಪ ದಶ ಮುಖಗೆ ಸಮ ನಿಹರ್ ಪ್ರಭು ಎನಿಪ ದಶ ಮುಖಗೆ ಸಮ ನಿಹರೆ ವಿಜಯ ಧ್ವಜವ ನೆಲೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ವಿಜಯ ವಧುವಕರ ಪಿಡಿದು ರಣದಿದ ದಿಶೆಯೊಳೆಂತು ನಲಿದೆ ವಿಜಯ ವಧುವಕರ ಪಿಡಿದು ರಣದಿದ ದಿಶೆಯೊಳೆಂತು ನಲಿದೆ ಅಖಿಲ ಲೋಕಕರ ಸಮಾನ ನಿಹರೆ ಅಖಿಲ ಲೋಕಕರ ಸಮಾನ ನಿಹರ್ ಪ್ರಭುವೆ ನಿಪ ದಶಮುಖಗ ಸಮನಿಹರೆ ಪ್ರಭುವೆ ನಿಪ ದಶಮುಖಗ ಸಮನಿಹರೆ ಪ್ರಭುವೆ ನಿಪ ದಶ ಮುಖಗೆ ಸಮ ನಿಹರ್ ಪ್ರಭುವೆ ನಿಪ ದಶ ಮುಖಗೆ ಸಮ ನಿಹರೆ ವಿಜಯ ಧ್ವಜವ ನೆಲೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡ ಯಾತ್ರೆಯಲ್ಲಿ ಮುಖಂಡರನ್ನೆನಿಸಿ ಮೆರೆದವರ ರೋಂಡ ಮುಂಡಗಳನ್ನು ಚಂಡಾಡಿ ರಣದೇವತೆಗಳಿಗೆ ರಕ್ತದ ಆಹುತಿಯನ್ನಿಟ್ಟ ಧರಣಿ ಮಂಡಲ ಆಳ್ವಿಕೆ ಪದವಿ ಪಟ್ಟವನ್ನು ಈ ದ್ವಾರದಂಡನಾದ ನನ್ನ ಹಸ್ತಪೀಠಗೊಪ್ಪಿಸಿದ ಮಹಾ ಮಂಡಲಾಧೀಶ್ವರರೇ, ರಣರಂಗದಲ್ಲಿ ಆಪ್ತ ಸಹಾಯಕರಾದ ಪ್ರಹಸ್ತರತ್ನ ಮಹೋದರರೇ, ಅಂಕವೀರರೆಂಬ ಬಿರುದನ್ನು ಪಡೆದು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಅಡಿ ಪೀಠದಂತಿರುವ ಎನ್ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ಸಮರಾಂಗಣದಲ್ಲಿ ಸಮರ ಸಿಂಹದಲ್ಲಿ ಸಣಸಾಡುವ ವೀರಾದಿ ವೀರರಾದ ದಾನವ ವೀರರೇ, ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯ ಸಾಧಿಸಿ ದಿಗ್ವಿಜಯ ಪರಾಕ್ರಮಶಾಲಿ ಎಂದು ಪ್ರಖ್ಯಾತರಾದ ದಶಕಂಠ ರಾವಣ ಏನು ಅಷ್ಟ ದಿಕ್ಪಾಲಕರನ್ನು ನನ್ನ ಚರಣ ಸೇವಕರನ್ನಾಗಿಸಿ ನವಗ್ರಹ ದೇವತೆಗಳನ್ನು ಸೆಳೆತಂದು ಎನ್ ಅರಮನೆಯ ಸಿಂಹಾಸನದ ಸಾಲುಗಳಿಗೆ ಹಂತವಾಗಿ ಜೋಡಿಸಿದ ಚತುಸ್ಸಾಹಸ ಪಂಡಿತ ಸುವರ್ಣಲಂಕಾದೇಶ್ವರ, ಏನು
ನನ್ನ ತಾತ ಪಿತಾಮಹನಾದ ಬ್ರಹ್ಮದೇವನಿಂದ ನನಗೆ ಯಾರಿಂದಲೂ ಮರಣವಿಲ್ಲದಂತೆ ವರವನ್ನು ಪಡೆದ ಧೀರ ದಶಕಂಠ ನಾನು ಕರಳೊಡನೆ ನಡುಗುತ್ತಾ ನನ್ನ ಮರೆವಾರಿಗೆ ನಿಂತು ನನ್ನ ಆಜ್ಞೆಯಂತೆ ಜ್ಯೋತಿಷ್ಯವನ್ನು ಬೋಧಿಸುವನು ಮತ್ತದೇ ಪಿತಾಮಹನಾದ ಬ್ರಹ್ಮದೇವನು ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಸ್ಮರಿಸುತ್ತಾ ಎನ್ನ ದೇಹವನ್ನೇ ವೀಣೆಯನ್ನಾಗಿಸಿ ಎನ್ನ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಹಾಡಿ ಶಂಕರನನ್ನೇ ಮೆಚ್ಚಿಸಿದ ಮಹಾನ್ ಶಿವಭಕ್ತ ಶಿವಶರಣೆ ಮಾತೃಶ್ರೇವರ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ಕೈಲಾಸವಾದ ಶಂಕರನನ್ನು ಕರದಲಿಗೆ ಬಾರುವಂತೆ ಮಾಡಿ ತಾಯಿ ಪ್ರೀತಿ ಪ್ರಾಪ್ತರಾದ ಒಗ್ರ ಪ್ರತಾಪಿ ಪ್ರಹಸ್ತ ವಿಭೀಷಣ ನವ ಬ್ರಹ್ಮಗಳಲ್ಲೊಬ್ಬನಾದ ಪೌಲಶ್ಯ ಬ್ರಹ್ಮನ ಮೊಮ್ಮಗನಾಗಿ ಕೈಕಸಾದೇವಿಯ ಗರ್ಭ ಸಂಜಾತನಾಗಿ ವಿಶ್ವಾವಸಿನ ಸುಪುತ್ರನು ಸ್ವರ್ಣಲಂಕೆಯನ್ನು ನಿರ್ಮಿಸಿಕೊಂಡು ಅಣಕಾವತಿ ನಗರವನ್ನು ಅಡಗಿಸುವಂತಹ ವೀರಶಿಲ್ಪದಿಂದ ಕೂಡಿದ ನನಗೆ ಯಾರು ಅದ್ಯಾರು ಪ್ರಹಸ್ತ ಅವನ್ಯಾವನು ಮಹಾಪ್ರಭು ಧರೆಯನ್ನು ಜಯಿಸುವೆ ಬರದೊಳಗೆ ಸುರರ ಕಳಿದಿಡುವೆ ರಣದೊಳಗೆ ಧರೆಯನ್ನು ಜಯಿಸುವೆ ಬರದೊಳಗೆ ಮಹಾಪ್ರಭು ಯಕ್ಷ ಗರುಡ ಗಂಧರ್ವೊಳ ಬಿಡಿದು ಮಹಾಘಾತದಿ ಕಟ್ಟಿಸಿಡುವೆ ಯಕ್ಷ ಗರುಡ ಗಂಧರ್ವರ ಬಿಡಿದು ಮಹಾಘಾತದಿ ಕಟ್ಟಿಸಿಡುವೆ ಧರೆಯನ್ನು ಜಯಿಸುವೆ ಬರದೊಳಗೆ ಸುರರ ಕಡಿದಿಡುವೆ ರಣದೊಳಗೆ ಧರೆಯನ್ನು ಜಯಿಸುವೆ ಬರದೊಳಗೆ ಮಹಾಪ್ರಭು ನಿಮಗೆ ಸರಿಸಮನಾದ ವೀರರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಮಾತೆ ಕೈಕಸಾ ದೇವಿಯ ಗರ್ಭಮುದಿಯಲ್ಲಿ ಜನಿಸಿ ಆ ನಿಮ್ಮ ಪರಮ ವೈರಿಯಾದ ಅರಿಯ ಉದರವನ್ನು ಸೀಳಿ ಅಜೇಯರಾಗಬೇಕೆಂಬ ಉತ್ಸಾಹದಿಂದ ಪಾತಾಳ ಲೋಕವನ್ನು ಒಕ್ಕಿ ಆ ಬಲಿಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತಿದ್ದ ಆ ಗೇಡಿ ಹರಿಯ ಉದರವನ್ನು ಸೀಳಿ ಅವನನ್ನು ಸೆರೆಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಸಾಕು ಸಾಕು, ಹೊಗಳಿ ನಮ್ಮ ಅಗ್ರಜನನ್ನು ಒನ್ನಸೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟಿ ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನ. ವಿಭೀಷಣ ಕೊಲಗ ತಗನ ಕಳ್ಳನವರ ಕೊಲ್ವ ತೊಳೆದುವ ಕಡಿದೆಡು ಈಗ ಕೊಲಗ ಕೊಲಗ ತಗನ ಕಳ್ಳನವರ ಕೊಲ್ವ ತೊಳೆದುವ ಕಡಿದೆಡುವೆ ಈಗ ಕೊಲಗ ೌತಣ ಮೋಟು ಬೇರಿದ ವೈಭವದಿಂದಲೇ ಕೂಡೆ ವಿಜಯ ಔತಣ ಮೋಟು ಬೇರಿದ ವೈಭವದಿಂದಲೇ ಕೂಡು ಹೊರ ಕುಂಜಮೋಗ ಸಗಿದ ಮುಳ್ಳನ ಹೊರ ಕುಂಜಮೋಗ ಸಗಿದ ಮುಳ್ಳ ತೊಡಗರದಿ ಪಡವಿಯಳು ಕಡಿದಿಟ್ಟ ಕುಲಗ ಸಡಗರದಿ ಪಡವಿಯಳು ಕಡಿದಿಡುವ ಕುಲಗ ತಗನ ಕಳ್ಳನವರ ಕಲ್ಲ ತೊಳೆದು ಕಡಿದಿಡುವ ನೀಗ ಕುಲಗ ತಗನ ಕಳ್ಳನವರ ಕಲ್ಲ ತೊಳೆದಿರುವ ಕಡಿದಿಡುವ ನೀಗ ಕುಲಗ ಬೇಜಣ ಏನನ್ನೋ ನುಡಿಯುತ್ತಿರುವೆಯೋ ಮೂಡ. ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗಿ ಎದ್ದು ಅತುಳ ಪರಾಕ್ರಮಿ ಅವನ ಬೇಗರ ರಕ್ಕಸನು ದಿವಿಜನು ನಮ್ಮ ವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ಈ ರೀತಿ ಹೇಳಿಸುತ್ತಿರುವೆಯಾ? ಮೋಚವಾಯಿ ತುಚ್ಛ ಅನರ್ಥವಾದೀತು, ಎಚ್ಚರ. ಈ ಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ದಿಗ್ಭಕ್ತಿಗಳೇ ಬಿಗಿದು ಗಗನವೇ ಹರಿದು ಪೃಥ್ವಿಯೇ ಅಲ್ಲೋಣ ಕಲ್ಲೋಣ ಆದರೂ
ಈ ದಶಕಂಠನು ಮೃದು ಭಕ್ತನು. ಅವನಿಗೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿ ಶಾಪವೇ? ಸರಿಯಾಗಿ ಹೇಳಿದ್ರಿ ಮಹಾಪ್ರಭು. ನಿಮ್ಮ ಮಾತುಗಳು ಏಡಿಯಾದವನಿಗೂ ಧೀರತ್ವವನ್ನು ತರುತ್ತವೆ. ಅದಾವ ಜನ್ಮದ ಪುಣ್ಯದ ಫಲವೋ, ಅದಾವ ದೈವದ ವರವೋ, ನಿಮ್ಮ ಬಳಿ ಮಂತ್ರಿಯಾಗದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಮಾತು 100ಕ್ಕೆ 100 ಸತ್ಯ ಪ್ರಹಸ್ತ. ಶತಯೋಜನೆಯ ವಿಸ್ತಾರವುಳ್ಳ ಈ ಸರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ, ದೇವತೆಗಳೇ ಆಗಲಿ, ಅದೇಕೆ ಆಗಲು ಬರುವ ಶತ್ರು ಅರಿಗೂ ಸಹ ಸಾಧ್ಯವಿಲ್ಲ. ಅಣ್ಣ, ರಾವಣೇಂದ್ರ ಪೇಳ್ವೆಲಾಲಿಸೋ, ರಾವಣೇಂದ್ರ ಪೇಳ್ವೆಲಾಲಿಸೋ, ರಾವಣೇಂದ್ರ ಪೇಳ್ವೆಲಾಲಿಸೋ. ಅಣ್ಣ, ಹರಣಿ ಪದನು ಜರ ಶಿರವನ್ನು ಸೆರೆಯಲ್ಲೋ. ಹಾಗೆ ತೆಗೆದುಬಿಡು. ಧರಣಿ ಪದನು ಜರ ಶಿರವನ್ನು ಸೆರೆಯಲ್ಲೋ, ಧರಣಿ ಪದನು ಜರ ಶಿರವನ್ನು ಸೆರೆಯಲ್ಲೋ. ಧರಣಿ ಪದನು ಜರ ಶಿರವನ್ನು ಸೆರೆಯಲ್ಲೋ, ಅರುಸದಿ ಜನಿಸಿದ ಪರನಾರಾಯಣ. ಅರುಸದಿ ಜನಿಸಿದ ಪರನಾರಾಯಣ. ರಾವಣೇಂದ್ರ ಪೆಳ್ವೆಲಾಲಿಸೋ, ರಾವಣೇಂದ್ರ ಪೆಳ್ವೆಲಾಲಿಸೋ, ರಾವಣೇಂದ್ರ ಪೆಳ್ವೆಲಾಲಿಸೋ. ಶ್ರೀ ಹರಿರಾಮನು ಆದಿಲಕ್ಷ್ಮಿಯೋ, ಶ್ರೀ ಹರಿರಾಮನು ಆದಿಲಕ್ಷ್ಮಿಯೋ, ಶ್ರೀ ಹರಿ ರಾಮನು ಆದಿಲಕ್ಷ್ಮಿಯೋ, ಶ್ರೀ ಹರಿರಾಮನು ಆದಿಲಕ್ಷ್ಮಿಯೋ. ಭೂತಳವೆಲ್ಲವೂ ನೊಡುಗಿ ಬರೇವಾ, ಭೂತಳವೆಲ್ಲವೂ ನೊಡುಗಿ ಬರೇವಾ. ರಾವಣೇಂದ್ರ ಪೆಳ್ವೆಲಾಲಿಸೋ, ರಾವಣೇಂದ್ರ ಪೆಳ್ವೆಲಾಲಿಸೋ, ರಾವಣೇಂದ್ರ ಪೆಳ್ವೆಲಾಲಿಸೋ. ಅಣ್ಣ, ವಿಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನಾಗಲಿ ಪಾಮರನಾಗಲಿ ಪತಿತನಾಗಿ ನಡೆದಿದ್ದರೆ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಸದಾ ದೈವವನ್ನು ನಂಬಿ ಅವನನ್ನು ನೆನೆಯುತ್ತಾ ಯಾರು ಸತ್ಪುರುಷ ಶೀಲರಾಗುವರೋ ಅವರಿಗೆ ದೈವವು ರಕ್ಷಿಸಬಲ್ಲದು, ವಿಜಯಲಕ್ಷ್ಮಿ ಒಲಿಯಬಲ್ಲಳು. ಅಣ್ಣ, ವಿಭೀಷಣ, ಅಣ್ಣ, ಈ ನಿನ್ನ ನಿಂದಾಸ್ತ್ರಗಳನ್ನು ಕೇಳಿ ನನ್ನ ಕ್ರೋಧ ವೇಷವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದರೆ ಅವರ ಶಿರ ಎಷ್ಟು ಹೊತ್ತಿಗಾಗಲೇ ಶರಣೆಯಲ್ಲಿ ತಲುತ್ತಿತ್ತು. ಅಣ್ಣ, ಕೆಟ್ಟನು. ಏನಿ ಆಕ್ರಂದನ, ಏನಿ ಕರ್ಕಶ ಧ್ವನಿ, ನನ್ನ ಮುದ್ದಿನ ತೊಂಗಿ ಶೂರ್ಪನಖಳ ಧ್ವನಿ ಅಂತ ಕೇಳಿ ಬರುತ್ತಿರುವುದಲ್ಲ. ಮಹಾಪ್ರಭು, ನಿಮ್ಮ ತಂಗಿ ಶೂರ್ಪನಖ ದೇವಿಯು ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು. ಏನು? ನನ್ನ ಮುದ್ದಿನ ತಂಗಿಯು ರೋಧಿಸುತ್ತಾ ಬರುತ್ತಿರುವಳೆ. ಇದರ ಪ್ರತಿಫಲವಾಗಿ ಇಂದು ಮುಂಜಾನೆಯಿಂದಲೂ ಸಂಶಯದ ಧೋರಣೆ, ಕಂಡದ್ದೆಲ್ಲ ಬರೀ ಅಪಶಕನ. ಈ ತುಂಬಿದ ದಶಗಂಡನ ಸಭೆಗೆ ಶ್ರೀ ಓರ್ವಳ ಆಗಮನ, ಕಂಡದ್ದೆಲ್ಲ ಅಪಶಕುನ. ಏನೋ ಅಚಾತುರ್ಯವಾಗಿರಲೇಬೇಕು. ಅಚಾತುರ್ಯ ನನಗೆ ನಾನ್ಯಾರು? ಹರಿಭಯಂಕರ ತಿರುವರೇಶ್ವರ ಹಠಯೋಗೇಶ್ವರ ಪ್ರಸ್ತ ಮಹಾಪ್ರಭು, ಬರಬಾರದು ತಂಗಿಯನ್ನು. ಯಾರಲ್ಲಿ ಶೂರ್ಪನಖ ದೇವಿನ ಕರೆಯತುಕೊಂಡು ಬನ್ನಿ. ತಿಥಿ ಹಂಗ್ ಮಾಡ್ಬಿಟ್ಟವೆ. ಏಕೆ ರೋಧಿಸುತ್ತಿರುವೆ?
ನಿನ್ನ ನಾಚಿಕವೇನಾಯಿತು? ನಿನಗೆ ಈ ರೀತಿ ಮಾಡಿದ ಆ ದುರಾತ್ಮರಾರು? ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ದಂಡಜಪತ್ರ ಭೂಷಿತನಾಗಲಿ, ಅಂಡ ಪಿಂಡ ಬ್ರಹ್ಮಾಂಡದಲ್ಲೇ ಅಡಗಿದರು. ಅವನ ತಂದು ಅವನ ಹೊಡಲನ್ನು ಬಗೆದು ಅವನ ಕರುಳನ್ನು ತೆಗೆದು ನಿನಗೆ ಮಾಲೆ ಹಾಕುತ್ತೇನೆ. ಹೇಳವನಾರು? ನಾ ದಂಡಕಾಂಡಕ್ಕೆ ಹೋಗಿದ್ದೇನೆ. ಅಲ್ಲಿ 3 ಜನ ನಜಮಾನವನು. ಯಾವ ನರಮಾನವರೇ? ಅಣ್ಣ ಅವನು ಹಾಮ ಅಣ್ಣ, ಹಾಮ. ಯಾವ ನಾಮ? ಹಾಮ ಅಲ್ಲ ಅಣ್ಣ, ಅವನು ಹಾಮ. ಏನು? ರಾಮ, ಲಕ್ಷ್ಮಣ, ಸೀತೆಯರೇ? ಅತೀತೆ ಬಹಳ ತೊಂದರೆ ಇವತ್ತೇನ. ಏನಾದ್ರು ಮಾಡಿ ಹಿಂಗೆ ಯಜ್ಞ ಮಾತನ ಅಂತ ಹೋದೆ, ಅವ್ನ ಪತಿಂಗ ಆತ್ಮನ ಇಲ್ಲಿ ಕುಯ್ದ್ಬಿಟ್ಟಾನ. ಈ ವಿಷಯವನ್ನು ನಮ್ಮ ಕರದೂಷಣಗಳಿಗೆ ತಿಳಿಸಲಿಲ್ಲವೇ? ಹೇಳ್ದೆ ಅಣ್ಣ, ಒಂದೇ ಬಾರಿ ತಮ್ಮ ಸಾಲಿ ದ್ರೋಹಿಗಳು ನಮ್ಮ ದಂಡಕಾರಣ್ಯದಲ್ಲಿ ನರಮಾನವರ ಪ್ರವೇಶವೆಂದರೇನು? ಅಣ್ಣ ತತ್ತವರು ಅಮಾತ್ಮರಲ್ಲ, ನಮ್ಮ ಕರದೂಷಣ. ಏನೆಂದೇ? ನರಮಾನವರ ಕೈಯಿಂದ ನಮ್ಮ ಕರದೂಷಣಗಳ ಸಂಹಾರವೇ ಅಪಮಾನ, ಅಪಮಾನ, ಸಹಿಸಲಾಗದ ಅಪಮಾನ. ಸಿಗವೆ ಪರಶುರ ಶೌರ್ಯವ ಸಿಗವೆ ಪರಶುರ ಶೌರ್ಯವ ನಾದಲೋಲ ನಾದರೇಂದ್ರ ಬರದ ರಾವಣೇಂದ್ರ ತೀರಸು ಹೊರದಿ ದೂರದಿ ಗೆಲುವೆ ದೂರ ಸಿಗವೆ ಪರಶುರ ಶೌರ್ಯವ ಕುಂಭಕರ್ಣ ವಿಭೀಷಣ ಏ ವೇಂದ್ರನ ನಳಿಸಿ ನಾವಾಗಿದ್ದಿ ವಿಜಯ ಹೃದಯ ಬಗೆ ವೈರಿ ಶಿರವನೆ ನಗದಗಿಸುತ್ತ ಬಗೆಗಳ ನಳಿಸಿದ್ದ ವಿಜಯ ಹೃದಯ ಬಗೆ ವೈರಿ ಶಿರವನಂತು ದಗಿದಗಿಸುತ್ತ ಬಗೆಗಳ ಚವನ ಪಡ ಪಡನ ತವನ ಪಡ ಪಡಿಸಿ ಗುರುಗಳೊಳಗೆದುರೇ ತವಗಿಸಿ ನಿರಮಹ ವಚನ ಬಳಿರ ನಡ ನಡ ಸಿಗವೆ ಪರಶುರ ಶೌರ್ಯವ ನಾದಲೋಲ ನಾದರೇನು ಬರದ ರಾವಣೇಂದ್ರ ಧೀರಸು ದಲ್ಯನಿದ ಹೊಲದಿ ದ್ರೋಧಿ ಗೆಲುವೆ ದೂತ ಸಿಗವೆನ್ ಪರಶುರ ಶೌರ್ಯವ ಸಿಗವೆನ್ ಪರಶುರ ಶೌರ್ಯವ ಸಿಗವೆನ್ ಪರಶುರ ಶೌರ್ಯವ. ನಮ್ಮ ಕರದೂಷಣ ಕೊಂದ ಆ ನರಮಾನವ ಧ್ವಂಸ ಮಾಡಿ ಆ ಜಾನಕಿಯನ್ನು ಸೆಳೆದುಕೊಂಡು ಬರುವೆನು. ಮೀರಿ ಮೆರೆಯುವ ವೈರಿ ವರ್ಗವ, ಮೀರಿ ಮೆರೆಯುವ ವೈರಿ ವರ್ಗವ, ಸೂರ್ಯಗೊಂಬೆನು ಧಾರಣೆಯೊಳಗೆ, ಸೂರ್ಯಗೊಂಬೆನು ಧಾರಣೆಯೊಳಗೆ, ಸ್ವರದಲ್ಲಿ ಹದಮರ ಮದವನ ಮೊರವೆ, ಸ್ವರದಲ್ಲಿ ಹದಮರ ಮದವನ ಮೊರವೆ, ಬಿಡು ಬಿಡು ಜನಕನ ಚಿಂತೆಯ, ಬಿಡು ಬಿಡು ಜನಕನ ಚಿಂತೆಯ, ಬಿಡು ಬಿಡು ಜನಕನ ಚಿಂತೆಯ. ಜನಕ ಕುಮಾರ, ನನ್ನ ಸೋದರತ್ತೆಯನ್ನು ಅಪಮಾನಪಡಿಸಿದ ಆ ರಾಮ ಲಕ್ಷ್ಮಣರನ್ನು ಈ ನನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಎಳೆದು ತರುವೆನು. ಅಪ್ಪಣೆ ಆಗಲಿ ಜನಕ. ಕುಮಾರ ಮೇಘನಾದ, ನೀನು ಇಂದ್ರನನ್ನು ಗೆದ್ದ ಮಹಾ ಇಂದ್ರಜತ್ತು. ನಿನ್ನ ಅದ್ಭುತ ಸಾಧನೆ ನಂಬಬೇಕಾದ್ದೇ. ಆದರೆ ಇದು ಶಕ್ತಿಯಿಂದ ಸಾಧ್ಯವಿಲ್ಲ, ಯುಕ್ತಿಯಿಂದ ಮಾತ್ರ ಸಾಧ್ಯ. ಏನು ಸುಮ್ಮನಿರು. ಸೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಹವಲ್ಲ. ಕುಂಭಕರ್ಣ, ತಂಗಿ ಮಾತನ್ನು ಮನ್ನಣೆಯಲ್ಲಿಟ್ಟು ರಾಮ ಲಕ್ಷ್ಮಣ ಸೀತೆಯರು ದೇವತಾ ಸ್ವರೂಪರು. ಏನೆಂದೇ ವಿಭೀಷಣ? ರಾಮ ಲಕ್ಷ್ಮಣ ಸೀತೆಯರು ದೇವತಾ ಸ್ವರೂಪರು. ಕೇಳಿದಿರಾ? ಕೇಳಿದಿರಾ? ರಾಮ ಲಕ್ಷ್ಮಣ ಸೀತೆಯರು ದೇವತಾ ಸ್ವರೂಪರಂತೆ. ಸಾಕು ಮಾಡು ವಿಭೀಷಣ ನಿನ್ನ ಒಡ ವೇದಾಂತವನ್ನು. ನಮ್ಮ ಕರದೂಷಣ ಕೊಂದ ಆ ನರಮಾನವ ಧ್ವಂಸ ಮಾಡಿ ಆ ಜಾನಕಿಯನ್ನು ಸೆಳೆದುಕೊಂಡು ಬರುವೆನು. ಇದಕ್ಕೆ ನನಗೆ ಸಹಾಯಕರಾರು? ಅಣ್ಣ ಅಗ್ರಜ ಕುಂಭಕರ್ಣ, ಎಡೆದು ಚಲ್ಲದೆ ಬಡಿದು ಬರುವೆ. ಅಗ್ರಜ ಕುಂಭಕರ್ಣ, ಕದಯ್ಯ ಬಲ್ಲದೆ ಎಡೆದು ಚಲ್ಲದೆ ಬಡಿದು ಬರುವೆ.
ಆಕಳ ಅದಮರ ಕೂಳರನ್ನೆಲ್ಲ ಆಕಳ ಅದಮರ ಕೂಳರನ್ನೆಲ್ಲ ಕೋಳು ಗೆಡಿಸಿ ತೋಳಿಗೈವೆ ಕೋಳು ಗೆಡಿಸಿ ತೋಳಿಗೈ ಚಲ ಹಿಡಿಯದೆ ಬಿಡುವೆನೆ ನಾವು ಕುಲಕೋತಕಿಯರವರ ಚಲ ಹಿಡಿಯದೆ ಬಿಡುವೆನೆ ನಾವು. ಅಗ್ಗಜ ಕುಂಭಕರ್ಣ ನಮ್ಮ ತಂಗಿಯನ್ನು ಈ ರೀತಿ ಅಪಮಾನ ಮಾಡಿದ ಆ ಕುಂದೆ ರಾಮಲಕ್ಷ್ಮಣನನ್ನು ಈ ಗದೆಯಿಂದ ಬೆಳೆದು ಏತಂದ್ರೆ ನಿನ್ನ ದಿನಾವರಿ ಒಪ್ಪಿಸುವ ನಿನಗೆ ಅಪ್ಪಣೆಯನ್ನು ಕೊಡು. ಅಣ್ಣ ಆ ಮಕ್ಕಳು ಒದಿತುವುದು ಬೇಡ ಅಣ್ಣ. ಅವನು ಒಂತಿತಿ ಸೀತೆಯನ್ನು ತಂದು ನಿನ್ನ ಇದ್ದದಂತೆ ಮಾಡ್ಕೊ. ಬಲೆ ತಂಗಿ, ನಿನಗೆ ನಾಸಿಕ ಹೋಗಿದ್ದರು ಬುದ್ಧಿಯು ಮಾತ್ರ ಬಹಳ ಚೆನ್ನಾಗಿರುವುದು. ನೀನು ಅರಮನೆಗೆ ಹೋಗಿ ರಾಜ್ಯ ವೈದ್ಯರಿಂದ ಆರೈಕೆಯನ್ನು ಪಡೆ. ಮಾವನಾದ ಮಾರೀಚನನ್ನು ಬರಮಾಡಿ. ಲಂಕೇಶ್ವರ ಆಜ್ಞಾಪಿಸು. ಬಾ ಮಾವ, ಮಾನವ ಕುಲದಿಂದ ಆಗಿದೆ ಸಹಿಸಲಾಗದಂತಹ ಅವಮಾನ. ಆ ಅಪಮಾನಕ್ಕೆ ಪ್ರತಿರೋಧವನ್ನು ತೀರಿಸಿಕೊಳ್ಳಲೇಬೇಕು. ಆ ರಾಮನ ಪತ್ನಿ ಸೀತಾಪಹರಣ ಈ ಕಾರ್ಯ ಮಾಡಬಲೆಯ ಮಾವ? ರಾವಣೇಶ್ವರ ಸೋದರಿಯ ಮಾತ ಕೇಳಿ ವಂಶನಾಶ ಮಾಡಬೇಡ. ಲಂಕೇಶ್ವರ ಮಾವ ಬೇಡವಯ್ಯ. ಸೋದರಿಯ ಮಾತ ಕೇಳಿ ವಂಶನಾಶ ಮಾಡಬೇಡ. ಬೇಡ ಬೇಡ ರಾವಣೇಶ ಬೇಡಿಕೊಂಡೆ ನಾನಿನ್ನ. ಲಂಕೇಶ್ವರ ಮಾವ ಮೋಹದಿಂದ ವಂಶನಾಶ ಮಾಡಬೇಡ. ಲಂಕೇಶ್ವರ ಬೇಡವಯ್ಯ, ನನ್ನ ಮಾತನ್ನು ಕೇಳು. ಪರರಸತಿಯ ಮೋಹದಿಂದ ವಂಶನಾಶ ಮಾಡಬೇಡ. ಹೀನತನದ ಮೋಹ ತೊರೆದು ಹೀನತನದ ಮೋಹ ತೊರೆದು ಪರಿಯನರಿತು ಬಾಳು ಜಗದಿ. ಲಂಕೇಶ್ವರ ಪರಿಯನರಿತು ಬಾಳು ಜಗದಿ. ಬೇಡ ಬೇಡ ರಾವಣೇಶ ಬೇಡಿಕೊಂಡೆ ನಾನಿನ್ನ. ರಾವಣ ರಾವಣ ರಾವಣೇಶ್ವರ, ಸೀತಾಪಹರಣದಿಂದ ಲಂಕೆಗೆ ಕೇಡು ಸಂಭವಿಸುವುದು. ಇದು ನನ್ನ ಭವಿಷ್ಯ. ಏನಿದೆಯೋ ಮಾವ, ನನ್ನ ಅಜಾತ ಶತ್ರು ವಿಷ್ಣುವಿಗೆ ಏಕಮುಖ, ಪಕ್ಷಿಗಳಲ್ಲೇ ಶ್ರೇಷ್ಠನಾದ ಗಂಡು ಬೇರುಣಿಗೆ ಎರಡು ಮುಖ, ತ್ರಿಮೂರ್ತಿಗಳ ಒಡೆಯ ದತ್ತಾತ್ರೇಯನಿಗೆ ತ್ರಿಮುಖ, ನನ್ನ ತಾತ ಬ್ರಹ್ಮದೇವರಿಗೆ ಚತುರ್ಮುಖ, ನನ್ನ ಆರಾಧ್ಯ ದೈವ ಪರಶಿವನಿಗೆ ಪಂಚಮುಖ, ಷಣ್ಮುಖನಿಗೆ 6 ಮುಖ, ಆದಿಶೇಷನಿಗೆ 7 ಮುಖ, ದುಷ್ಟಶಕ್ತಿ ದುರ್ಗಿಗೆ ಅಷ್ಟಮುಖ, ನವದಾತನಿಗೆ 9 ಮುಖ. ಆದರೆ ಈ ರಾವಣೇಶ್ವರನಿಗೆ ದಶಮುಖ. ಇದು ನಿನಗೆ ತಿಳಿಯದೇ ಇರೋ ಮಾವ. ಈಗಲೇ ನೀನು ನನಗೆ ಸಹಾಯ ಮಾಡಿದರೆ ನಿನಗೆ ಸುಖ, ಇಲ್ಲವಾದರೆ ಶಾಶ್ವತ ಮರಣ. ಯಾವುದು ಬೇಕು? ಛೇ, ಈತನ ಖಡ್ಗಕ್ಕೆ ಆಹುತಿಯಾಗುವುದಕ್ಕಿಂತ ಶ್ರೀರಾಮನ ಬಾಣಕ್ಕೆ ತುತ್ತಾಗುವುದೇ ಲೇಸು. ಲಂಕೇಶ್ವರ, ನಾನೀಗಲೇ ಹೇಮ ಸಾರಂಗ ರೂಪವನ್ನು ತಾಳಿ ಸೀತೆಯ ಮುಂದೆ ಓಡಾಡುವೆನು. ಸೀತೆಯು ನನ್ನನ್ನು ಬಯಸುವಳು. ಶ್ರೀರಾಮನಿಗೆ ಸೀತೆಯು ನನ್ನನ್ನು ಹಿಡಿದು ತರುವಂತೆ ಹೇಳುವಳು. ಶ್ರೀರಾಮನು ನನ್ನನ್ನು ಹಿಡಿಯಲು ಬರುವನು. ಅಣ್ಣನನ್ನು ಹಿಂಬಾಲಿಸಿ ಲಕ್ಷ್ಮಣನೂ ಬರುವನು. ಅವರಿಬ್ಬರನ್ನು ಬಹುದೂರ ಕರೆದೊಯ್ಯುವನು. ಅನಂತರ ನಿನ್ನ ಕಾರ್ಯವನ್ನು ಸಾಧಿಸಿಕೊ. ಭಲೇ ಬಾವ, ನಿನ್ನ ಆಲೋಚನೆ ಸಮಂಜಸವಾಗಿದೆ. ನಿನ್ನ ಕಾರ್ಯವನ್ನು ನೀನು ಮಾಡು, ನನ್ನ ಕಾರ್ಯವನ್ನು ನಾನು ಮಾಡುವೆನು.
ದಾನವ ವೀರರೇ, ಇನ್ನು ನೀವೆಲ್ಲರೂ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿರಿ. ಇನ್ನು ನನ್ನ ಮುಂದಿನ ಕ್ರಾಂತಿ ಸೀತಾಪಹರಣ. ಸೀತಾಪಹರಣ. ಜಗತ್ರಯದಿ ಸುರ ನರರನ್ನು ಬಗೆಯುವೆ ಬಲ. ಜಗತ್ರಯದಿ ಸುರ ನರರನ್ನು ಬಗೆಯುವೆ ಬಲ. ಜಗತ್ರಯದಿ ಸುರ ನರರನ್ನು ಬಗೆಯುವೆ ಬಲ. ಅಗಯ ಕೈದಿಹ ಬಗೆಗಳನ್ನೀಗ ಬಗೆದು ಕರುಳನು ಗಗನಕ್ಕಿಡುವೆ. ಅಗಯ ಕೈದಿಹ ಬಗೆಗಳನ್ನೀಗ ಬಗೆದು ಕರುಳನು ಗಗನಕ್ಕಿಡು. ಬೆಗೆಯನ್ನೆನುತ ಪೋಲ್ವರೆದರೆಯೋಳು. ಬೆಗೆಯನ್ನೆನುತ ಪೋಲ್ವರೆದರೆಯೋಳು. ಜಗದಯದಿ ಸುರ ನರರನ್ನು ಬಗೆಯುವೆ ಬಲ. ಜಗದ್ರಯದಿ ಸುರ ನರರನ್ನು ಬಗೆಯುವೆ ಬಲ. ಜಗದ್ರಯದಿ ಸುರ ನರರನ್ನು ಗೆಲ್ಲುವೆ ಬಲ. ಜನ ಮೃಗಮಯ ದೇಹವೋ ಮಿಂಚುವ ಚುಕ್ಕೆಗಳು ಲಾಲಿಸು ನೀಲಾಂಜಲಿ ನಯನ ವನವಿರಾಜಮಾನನಿ. ಲಾಲಿಸು ನೀಲಾಂಜಲಿ ನಯನ ವನವಿರಾಜಮಾನನಿ. ಲಾಲಿಸು ಕಾಂತನೆ ಮೃಗನಿದ ಆರ್ಯಪುತ್ರ, ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನಾಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳಿಬಿರಿ ಜಾನಕಿ? ನಾನು ಇಷ್ಟು ಕನಕಮಯವಾದ ಸಾರಂಗವನ್ನು ಇಲ್ಲಿಯವರೆಗೂ ನಾನು ನೋಡಿ. ಜಾನಕಿ, ಇದನ್ನು ಬಯಸಬೇಡ. ಇದರಲ್ಲೇನು ಅಪಾಯವು ತೊಡಗಿದೆ. ಇದು ಮಾಯಾಮೃಗವೆಂದು ಕಾಣುವುದು. ಆರ್ಯಪುತ್ರ, ಜಾನಕಿ, ಮಾಯಾ
ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಜಾನಕಿ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ಜಾನಕಿ ದಾನವ ಮಾಯೆ ಪ್ರೇಮ ಜಾಯೆ ಜಾನಕಿ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ತಿಳಿಯದ ನಿಜವನು ಅರುಹುವೆ ತಿಳಿಯದ ನಿಜವನು ಅರುಹುವೆ ತಿಳಿಯದ ಮಾಯಾ ಮೃಗವನಿದ ನೋಡಿ ಬಯಸುವಿದ ಮಾಯಾ ಮೃಗವನಿದ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಆಸೆಯು ತರವಲ್ಲ ಅಸುರಮಾಯೆಯೋಳು ಆಸೆಯು ತರವಲ್ಲ ಅಸುರಮಾಯೆಯೋಳು ಖಂಡಿತ ಕೆಡುಕಿದೋ ಸೀತಾ ಖಂಡಿತ ಕೆಡುಕಿದು ಜಡ ಜಗತ್ತಿಗೆ ಕೇಳೆ ಜಾನಕಿ ಖಂಡಿತ ಕೆಡುಕಿದು ಜಡ ಜಗತ್ತಿಗೆ ಕೇಳೆ ಖಂಡಿತ ಕೆಡುಕಿದು ಜಡ ಜಗತ್ತಿಗೆ ಕೇಳೆ ಖಂಡಿತ ಕೆಡುಕಿದು ಜಡ ಜಗತ್ತಿಗೆ ಕೇಳೆ ಅಸುರರ ಮಾಯೆ ಇದನ್ನೇ ತಿಳಿಯೇ ಅಸುರರ ಮಾಯೆ ಇದನ್ನೇ ತಿಳಿಯೇ ಅಸುರರ ಮಾಯೆ ಇದನ್ನೇ ತಿಳಿಯೇ ಅಸುರರ ಮಾಯೆ ಇದನ್ನೇ ತಿಳಿಯೇ ಮಾಯಾ ಮೃಗವನಿದ ನೋಡಿ ಬಯಸುವಿಗೆ ಮಾಯಾ ಮೃಗವನಿದ ಜಾನಕಿ
ಈ ಸ್ವರ್ಣಮಯವಾದ ಮೃಗವನ್ನು ನಾನು ಇಲ್ಲಿಯವರೆಗೂ ಎಲ್ಲಿಯೂ ನಾನು ನೋಡೇ ಇಲ್ಲ. ಮನೋಹರೇ, ಇದನ್ನು ಬಯಸಿ ನೀನು ದುಃಖಕ್ಕೆ ಈಡಾಗುವುದಲ್ಲದೆ ನನ್ನನ್ನು ಕೂಡ ದುಃಖಕ್ಕೆ ಈಡು ಮಾಡುವು. ಬೇಡ ಜಾನಕಿ, ಬೇಡ. ಬೇಕಾದರೆ ಹೇಳು, ಅದು ಅಲ್ಲಿ ಕಾಣುವ ಚಂದ್ರಮದಲ್ಲಿರುವ ಹೇಮ ಸಾರಂಗವನ್ನೇ ನಾನು ಹಿಡಿದು ನಿನಗೆ ತಂದು ಕೊಡುವೆ. ನೀನು ಅದರ ಜೊತೆ ಆಟವಾಡಿಕೊಂಡು ಸುಖವಾಗಿರು ಪ್ರಿಯತಮೆ. ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಅಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡದು ಜಾನಕಿ, ಈ ಮೃಗವನ್ನೇ ಹಿಡಿದುಕೊಡಬೇಕು. ಹಠ ಮಾಡಬೇಡ, ನನ್ನ ಮಾತನ್ನು ಕೇಳು. ಇದು ರಾಕ್ಷಸರ ಮಾಯೆ ಎಂದು ತೋರುವುದು. ಬೇಡ ಜಾನಕಿ, ಬೇಡ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ ಸಹೋದರ, ಆ ಸ್ವರ್ಣ ಮೃಗವನ್ನು ನೋಡಿದೆಯಾ? ನೋಡಿದೆ ಅಣ್ಣ. ಜಾನಕಿಯು ಅದನ್ನು ಹಿಡಿದು ತರಬೇಕೆಂದು ಹಠ ಮಾಡುತ್ತಿರುವಳು. ನಾನು ಎಷ್ಟೇ ವಿಧವಾಗಿ ಹೇಳಿದರೂ ಅವಳು ನನ್ನ ಮಾತನ್ನು ಕೇಳುತ್ತಿಲ್ಲ. ಅಣ್ಣ, ಅಪ್ಪಣೆ ಆದರೆ ನಾನೇ ಹಿಡಿದು ತರುವೆನು. ಬೇಡ ಲಕ್ಷ್ಮಣ, ಬೇಡ. ಸತಿಯ ಆಸೆಯನ್ನು ಈಡೇರಿಸಬೇಕಾದದ್ದು ಪತಿಯಾದ ನನ್ನ ಕರ್ತವ್ಯ. ನಾನೇ ಅದನ್ನು ಹಿಡಿದು ತರುವೆನು. ಲಕ್ಷ್ಮಣ, ಅಣ್ಣ, ಅದು ರಾಕ್ಷಸರ ಮಾಯೆ ಎಂದು ಕಾಣುವುದು. ನಾನು ಬರುವವರೆಗೂ ಪಂಚವಟಿಯಲ್ಲಿ ನೀನು ಜಾಗರೂಕತೆಯಿಂದ ಎಲ್ಲೂ ಹೋಗದೆ ಇಲ್ಲೇ ಇರಬೇಕು. ತಿಳಿಯಿತೆ ಲಕ್ಷ್ಮಣ? ನಿನ್ನ ಅಪ್ಪಣೆ ಅಂತಾಗಲಿ ಅಣ್ಣ. ಎಲ್ಲಿಗೆ ಓಡುವೆ ಹುಲ್ಲ ಮೃಗವೇ, ಎಲ್ಲಿಗೆ ಓಡುವೆ ಹುಲ್ಲ ಮೃಗವೇ, ಅಲ್ಲಯೇ ನೇನಯ ಕೊಲ್ಲ ನಡೆಯಿವೆ, ಅಲ್ಲಯೇ ನಿನ್ನಯ ಕೊಲ್ಲ ನಡೆಯಿವೆ, ನಿಲ್ಲೆಲೆ ನಿಲ್ಲೆಲೆ ಹುಲ್ಲ ಮೃಗವೇನೆ, ಎಲ್ಲಿಗೆ ಓಡುವೆ. ಏನಾಶ್ಚರ್ಯ! ಈ ಮೃಗವು ನನಗೂ ಸಿಕ್ಕರೂ ಸಿಗದಂತೆ, ಕಂಡರೂ ಕಾಣದಂತೆ ಮಾಯವಾಗುತ್ತಿರುವುದಲ್ಲ. ಇರಲಿ, ಇದನ್ನೀಗಲೇ ಈ ನನ್ನ ಬಾಣದಿಂದ ಸಂಹಾರ ಮಾಡು. ಹಾ ಲಕ್ಷ್ಮಣ, ಹಾ ಸೀತಾ! ಲಕ್ಷ್ಮಣ, ಕೇಳಿದೀಯಾ ನಿನ್ನಣ್ಣನ ಆರ್ತ ಧ್ವನಿಯನ್ನ? ಯಾರು ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದಿನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಆರ್ತ ಧ್ವನಿಯನ್ನು ಕೇಳಿ ಬಂದಿತು ತಾಯಿ, ಆದರೆ ನನಗೆ ಅದರಲ್ಲಿ ನಂಬಿಕೆ ಸಾಲದು. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ, ಹೊರಡು. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಭಯಪಡಬೇಡಿ ತಾಯಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರೂ ಸರಿ, ಶೂರಾದಿ ಶೂರನಾದರೂ ಸರಿ, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವೇ ಮೈದುನ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೋಗಲಾರಿಯ ಲಕ್ಷ್ಮಣ, ಲಕ್ಷ್ಮಣ! ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗ ಅರ್ಥವಾಯಿತು. ನಿನ್ನಣ್ಣನ ಕೇಡಿಗೆ ಆಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಗೆಯು ನಿನ್ನ ಉಡಾಗುಳೆಂಬ ದುರಾಲೋಚನೆ. ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕಾಸಿದ ಸೆರಳಿನ ತೆರದಿ
ಕೇಳುವ ಮುನ್ನ ಧರಣಿ ಜನಕ ಜಯ ನುಡಿ ಕೇಳುವ ಮುನ್ನ ಎನ್ನಯ ಹರಣ ಹೋಗದಿಹುದೇ ರಾಮ ರಾಮಚಂದ್ರ ರಾಮ ಅಮ್ಮ, ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಗಿಂತ ಹೆಚ್ಚೆಂದು ಭಾವಿಸಿದೆ. ನಿಮ್ಮಿಂದ ಇಂತಹ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಆಗಲಿ ತಾಯಿ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಾನು ಹೀಗಲೇ ಹೊರಡುವೆನು. ಆದರೆ ನನ್ನದೊಂದು ಮನವಿ ತಾಯಿ, ಏನದು? ನಾನಾಗಲಿ ಅಗ್ರಜನಾಗಲಿ ಬರುವವರೆಗೂ ನಾನು ಇಲ್ಲಿ ಸಪ್ತ ರೇಖೆ ಋಷಿಗಳ ರೇಖೆಗಳನ್ನು ಹಾಕಿ ಹೋಗುವೆನು. ಅಲ್ಲಿಯವರೆಗೂ ನೀವು ರೇಖೆಗಳನ್ನು ದಾಟಿ ಬರಬಾರದೆಂದು ನನ್ನೊಂದು ವಿನಂತಿ ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು.